ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದೆಯಲ್ಲ ಕೆಇಎ ಅವರಲ್ಲೂ ಕೂಡ ಮಹಾ ಎಡವಟ್ಟುಗಳಾಗ್ತಾನೆ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮಹಾ ಎಡವಟ್ಟು, ಕೆಇಎ ಎಡವಟ್ಟಿಗೆ ಧಾರವಾಡ ಪರೀಕ್ಷಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏನು ಎಡವಟ್ಟು ನೋಡಿ, ಆಗಸ್ಟ್ 2ನೇ ತಾರೀಕು ಕಾನ್ಸ್ಟೇಬಲ್ ನೇಮಕಾತಿ ಎಕ್ಸಾಮ್ ಇದೆ. ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಒಟ್ಟು 3991 ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆ ನಡೆಯುತ್ತೆ. ಕರ್ನಾಟಕದ 3995 ಹುದ್ದೆಗಳಿಗೆ ನಡೀತಾ ಇರೋ ಪರೀಕ್ಷೆ ಇದು. ಹೈದರಾಬಾದ್ ಕರ್ನಾಟಕದ 596 ಹುದ್ದೆಗಳಿಗೂ ಎಕ್ಸಾಮ್ ನಡೀತಾ ಇದೆ. ಫೈನ್, ಇಲ್ಲಿ 2 ಥರ ಎಕ್ಸಾಮು ಒಂದೇ ಡೇಟಲ್ಲಿ ಹಾಕಿಬಿಟ್ಟಿದ್ದಾರೆ. ಹೇಳ್ತೀವಿ ಅದು ಹೆಂಗಾಗಿದೆ ಎಡವಟ್ಟು ಅಂತ. ಕಾನ್ಸ್ಟೇಬಲ್ ಪರೀಕ್ಷೆ ಬೇರೆ, ಹೆಡ್ ಕಾನ್ಸ್ಟೇಬಲ್ ಪರೀಕ್ಷೆ ಬೇರೆ, ಎರಡೂ ಒಂದೇ ದಿನ HK ಮತ್ತು ನಾನ್ HK ಪರೀಕ್ಷೆಗಳು ನಡೆಯುತ್ತೆ. 2 ಪರೀಕ್ಷೆಗೆ ತಯಾರಿ ನಡೆಸಿದ್ದಾರೆ ಪರೀಕ್ಷಾರ್ಥಿಗಳು. ಸೊ ಈಗ ಒಂದೊಂದು ಪರೀಕ್ಷಾ ಕೇಂದ್ರಕ್ಕೆ 100 ಕಿಲೋಮೀಟರ್ ಅಂತರ ಅಂತೆ. ಹೆಂಗಪ್ಪ ಹೋಗ್ತಾರೆ? 2 ಪರೀಕ್ಷೆಗಳ ಮಧ್ಯೆ ಕೇವಲ 2 ಗಂಟೆ ಸಮಯಾವಕಾಶ ಇದೆ. 2 ಗಂಟೆಗೆ 100 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕಾಗುತ್ತೆ. ಹೀಗಾಗಿ ಪರೀಕ್ಷೆ ಬರೆಯೋದಕ್ಕೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕೆಇಎ ಅವರು. ಒಂದೇ ಸೆಂಟರ್ನಲ್ಲಿ 2 ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಪರೀಕ್ಷಾರ್ಥಿಗಳು ಕಿಡಿಕಾರಿದ್ದಾರೆ. ಒಂದೇ ದಿನ HK ಮತ್ತು ನಾನ್ HK ಹುದ್ದೆಗೆ ಪರೀಕ್ಷೆ ನಡೀತಾ ಇರೋದೇ ಗೊಂದಲ. ನೀವು ಬೇರೆ ಬೇರೆ ದಿನ ಇಡಿ, ಓಕೆ. ಒಂದೇ ದಿನ ಆಗಸ್ಟ್ 2ನೇ ತಾರೀಕು 2 ಎಕ್ಸಾಮು. ಹೌದು, 2ಕ್ಕೂ ಅಪಿಯರ್ ಆಗ್ತಾರೆ ಪರೀಕ್ಷಾರ್ಥಿಗಳು. ಅಲ್ಲಾದರೂ ಸಿಗಲಿ ಇಲ್ಲಾದರೂ ಸಿಗಲಿ ಕೆಲಸ ಅಂತ. ಸರ್, ಒಂದು ನಾನ್ ಕಲ್ಯಾಣ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಅಂತೇಳಿ 2 ಪರೀಕ್ಷೆಗಳು ನಡೀತಾ ಇದ್ದಾವೆ. ಒಂದು ನಾನ್ ಕಲ್ಯಾಣ ಕರ್ನಾಟಕ ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಕಲ್ಯಾಣ ಕರ್ನಾಟಕದಷ್ಟು 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಅದು ಏನಾಗಿತ್ತು ಅಂದರೆ, ನಾವು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ 2 ಪರೀಕ್ಷೆಗಳಿಗೆ ನಾವು ಅರ್ಹರಿದ್ದೀವಿ. ಇವಾಗ ಒಂದು ಕಲ್ಯಾಣ ಕರ್ನಾಟಕ ಮತ್ತು ನಾನ್ ಕಲ್ಯಾಣ ಕರ್ನಾಟಕ 2 ಎಕ್ಸಾಮ್ ಸೆಂಟ್ರು ಒಂದೇ ಕೊಡಬೇಕಿತ್ತು ಅವರು. ಈಗ ಎಕ್ಸಾಮ್ ಸೆಂಟ್ರ್ಗಳು ಬೇರೆ ಬೇರೆ ಕೊಟ್ಟಿರೋದ್ರಿಂದ ನಮಗೆ ಒಂದು ಪರೀಕ್ಷೆಯಿಂದ ನಾವು ವಂಚಿತರಾಗ್ತಾಯಿದ್ದೀವಿ. ಅದಕ್ಕೋಸ್ಕರ ನಮಗೆ 2 ಎಕ್ಸಾಮ್ ಒಂದೇ ಎಕ್ಸಾಮ್ ಸೆಂಟ್ರಲ್ಲಿ ಕೊಡಬೇಕು, ಇಲ್ಲಾಂದರೆ ಒಂದು ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಬೇಕು. ಹಂಗಾಗಿ ನಮಗೆ ತೊಂದರೆ ಆಗಿದೆ ಸರ್. ಯಾಕಂದರೆ ಆಗಸ್ಟ್ 2ನೇ ತಾರೀಕು ಸಿವಿಲ್ ಪೇದೆಗೆ ಹುದ್ದೆ ನೇಮಕಾತಿ ಈಗ ಎಕ್ಸಾಮ್ ನಡೀತಾ ಇದೆ. ಒಟ್ಟು ಹುದ್ದೆಗಳು 3991. ಅದರಲ್ಲಿ ಕಲ್ಯಾಣ ಕರ್ನಾಟಕದ್ದು 596, ಉಳಿಕೆಯವರದ್ದು 3000ಕ್ಕಿಂತ ಅಧಿಕ ಇದ್ದಾವೆ. ಆ ಎಕ್ಸಾಮು ಒಂದೇ ದಿನ ಇದೆ. ಒಂದೇ ದಿನ 2 ಎಕ್ಸಾಮ್ ಇದೆ. ಒಂದು ಮಾರ್ನಿಂಗ್ ಸೆಷನ್ ಇದೆ, ಇನ್ನೊಂದು ಮಧ್ಯಾಹ್ನ ಸೆಷನ್ ಇದೆ. ಒಂದು ಮಾರ್ನಿಂಗ್ ಸೆಷನ್ನು ಒಂದು ಡಿಸ್ಟಿಕ್ ಬಂದಿದೆ, ಇನ್ನೊಂದು ಮಧ್ಯಾಹ್ನ ಸೆಷನ್ ಒಂದು ಅದೇ ಡಿಸ್ಟಿಕ್ನ ಬೇರೆ ತಾಲೂಕಲ್ಲಿ ಬಂದಿದೆ. ಕೆಲವೊಂದು ಬೆಂಗಳೂರಲ್ಲಿ 2 ಸೆಂಟ್ರ್ಗಳು ಬೇರೆ ಬೇರೆ ಏರಿಯಾಗಳಲ್ಲಿ ಬಂದಿದೆ. ನಂದು ಕೊಪ್ಪಳ ಜಿಲ್ಲೆ ಅಭ್ಯರ್ಥಿ ನಂದು ಒಂದು ಸೆಂಟ್ರ್ ಕೊಪ್ಪಳದಲ್ಲಿ ಬಂದಿದೆ ಮಾರ್ನಿಂಗ್ ಸೆಷನು. ಮಧ್ಯಾಹ್ನ ಸೆಷನ್ ಗಂಗಾವತಿಯಲ್ಲಿ ಬಂದಿದೆ. ನಮ್ಮ ಸ್ನೇಹಿತರದು ಬೆಂಗಳೂರಲ್ಲಿ ಬಂದಿದ್ದು. ಒಂದು ಸಹಕಾರ ಇಲಾಖೆ ಅಂತಂದೇಳಿ ಸಹಕಾರ ನಗರದಾಗ ಒಂದು ಎಕ್ಸಾಮ್ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಜಾವೀದ್ ಅವರಿಂದ ಪಡ್ಕೊಳ್ಳೋಣ. ಜಾವೀದ್, ಈಗ ಗೊಂದಲ ಆಗಿರೋದು ಒಂದೇ ದಿನ 2 ಪರೀಕ್ಷೆಯನ್ನು ಇಟ್ಟಿರೋದು. ಕಲ್ಯಾಣ ಕರ್ನಾಟಕ ಪರೀಕ್ಷೆ ಬೇರೆ, ನಾನ್ ಕಲ್ಯಾಣ ಕರ್ನಾಟಕ ಪರೀಕ್ಷೆ ಬೇರೆ. ಇದನ್ನು ಒಂದೇ ದಿನ ಇಟ್ಬಿಟ್ಟು 2 ಅವರ್ ಟೈಮ್ ಕೊಟ್ಬಿಟ್ಟು ಬೆಂಗಳೂರಲ್ಲಿ ಒಂದು ಸೆಂಟ್ರು, ಧಾರವಾಡದಲ್ಲಿ ಒಂದು ಸೆಂಟ್ರು ಹಾಕಿದ್ರೆ ಹೆಂಗೆ ಪರೀಕ್ಷೆ ಬರೆಯೋಕ್ಕಾಗತ್ತೆ? ಯಾರು ಈ ಎಡವಟ್ಟಕ್ಕೆ ಕಾರಣ? ಏನು ಹೇಳ್ತಾರೆ ಅವರು ಅಂತ? ನಿಜ ಅರವಿಂದ್, ಏನು ಆಗಸ್ಟ್ 2ನೇ ತಾರೀಕಿಗೆ ಪೊಲೀಸ್ ಕಾನ್ಸ್ಟೇಬಲ್ ಏನು ಪರೀಕ್ಷೆ ಇದೆ, ಆ ಪರೀಕ್ಷೆ ಒಂದೇ ದಿನಕ್ಕೆ ಏನಂತ ಹೇಳಿದ್ರೆ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಪರೀಕ್ಷೆ ಏನಂತ ಹೇಳಿದ್ರೆ ನಡೀತಾ ಇರುವಂತದ್ದು. 2 ಪರೀಕ್ಷೆ ಒಂದೇ ದಿನ ಇಟ್ಟಿರುವಂತದ್ದು. ಬೆಳಿಗ್ಗೆ 10 ರಿಂದ 2 ಒಂದು ಪರೀಕ್ಷೆ, ಮಧ್ಯಾಹ್ನ ಏನಂತ ಹೇಳಿದ್ರೆ ಮತ್ತೊಂದು ಪರೀಕ್ಷೆ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಅಭ್ಯರ್ಥಿಗಳು, ಪರೀಕ್ಷಾರ್ಥಿಗಳು ಒಂದು ಕಡೆ ಪರೀಕ್ಷೆ ಬರೆದು ಇನ್ನೊಂದು ಸೆಂಟ್ರಿಗೆ ಹೋಗ್ಲಿಕ್ಕೆ ಆಗಲ್ಲ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿ ಬೆಂಗಳೂರಿನಲ್ಲೇ 2 ಕಡೆ ಬೇರೆ ಬೇರೆ ಕಡೆ ಏನಂತ ಹೇಳಿದ್ರೆ ಈ ಒಂದು ಪರೀಕ್ಷೆಯನ್ನ ಇಟ್ಟಿರುವಂತದ್ದು. ಒಂದು ಕಡೆ ಪರೀಕ್ಷೆ ಬರೆದು ಮತ್ತೊಂದು ಕಡೆ ಹೋಗ್ಲಿಕ್ಕೆ ಸುಮಾರು 2 ರಿಂದ 1.5 ರಿಂದ 2 ಗಂಟೆ ಬೇಕಾಗುತ್ತೆ. ಈ ಸಮಯ ಏನಂತ ಹೇಳಿದ್ರೆ ಅವ್ರಿಗೆ ಏನಂತ ಹೇಳಿ ರೀಚ್ ಆಗ್ಲಿಕ್ಕೆ ಆಗಲ್ಲ. ಸುಮಾರು ಏನಂತ ಹೇಳಿದ್ರೆ 1-1.5 ಗಂಟೆ ಕಾಲ ಏನಂತ ಹೇಳಿದ್ರೆ ಮುಂಚಿತವಾಗಿ ಪರೀಕ್ಷೆ ಸೆಂಟ್ರಿಗೆ ಇರ್ಬೇಕನ್ನುವಂತ ಮಾಹಿತಿಯನ್ನ ಕೆಇದವರು ಕೊಡ್ತಾರೆ. ಹೀಗಾಗಿ ಒಂದೇ ದಿನ ಈ ಪರೀಕ್ಷೆ ಬೇಡ, ಬೇರೆ ಬೇರೆ ದಿನ ಪರೀಕ್ಷೆ ಇಡಬೇಕು ಅನ್ನೋಂತ ಒತ್ತಾಯ ಕೂಡ ಈಗ ಸದ್ಯಕ್ಕೆ ಏನಂತಿದ್ರೆ ಧಾರವಾಡದಲ್ಲಿ ಕೇಳಿ ಬಂದಿರುವಂತದ್ದು. ಈ ಹಿಂದೆ KPSC ಇದೇ ಎಕ್ಸಾಮ್ ಅನ್ನು ನಡೆಸ್ತಾ ಇತ್ತು. ಬೇರೆ ಬೇರೆ ಸಮಯದಲ್ಲಿ ಅಂತಿದ್ರೆ ಬೇರೆ ಬೇರೆ ದಿನ ಏನಂತಿದ್ರೆ ಈ ಒಂದು ಎಕ್ಸಾಮ್ ಅನ್ನು ನಡೆಸ್ತಾ ಇದ್ರು. ಆದ್ರೆ ಕೆಇಎ ಈ ಒಂದು ಎಡವಟ್ಟು ಈಗ ಸದ್ಯಕ್ಕೆ ಮಾಡಿರುವಂತದ್ದು. ಇದನ್ನ ಸರಿ ಮಾಡ್ಬೇಕನ್ನುವಂತ ಒತ್ತಾಯ ಇಲ್ಲಿರುವಂತ ಪರೀಕ್ಷಾರ್ಥಿಗಳು ಮಾಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಜಾವೀದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಈಗಲಾದರೂ ಕೆಇಎ ಅವರು ಸ್ವಲ್ಪ ಎಚ್ಚೆತ್ತುಕೊಂಡು ಪರೀಕ್ಷಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಿ ದಯವಿಟ್ಟು.